ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿದಂತಹ ಒಂದು ಪ್ರಕರಣ ಕಳೆದ 10 ವರ್ಷಗಳಿಂದ ಕೂಡ ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಆಗ್ತಾರಾ ನಿರ್ದೋಷಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುವಂತಹ ದಿನ ಇವತ್ತು. ಹೀಗಾಗಿ ಬಹಳ ಕುತೂಹಲ ಇದೆ. ಈ ಕೇಸ್ನಲ್ಲಿ ಆದಂತಹ ಟ್ವಿಸ್ಟು ಟರ್ನು ನಿಜವಾಗ್ಲೂ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿಗೆ ಅತ್ಯಂತ ಅರ್ಹವಾದ ಸಬ್ಜೆಕ್ಟ್ ಅನ್ನೋ ರೀತಿನಲ್ಲಿ ಟ್ವಿಸ್ಟು ಟರ್ನು ಸಿಗ್ತಾ ಹೋಯಿತು. ಇನ್ಫ್ಯಾಕ್ಟ್ ರಾಜ್ಯ ಪೊಲೀಸರೇ ತನಿಖೆಯನ್ನು ನಡೆಸಿದ್ರೆ ಇಡೀ ತನಿಖೆಯ ದಿಕ್ಕೆ ಬದಲಾಗ್ಬಿಡ್ತಾ ಇತ್ತು. ಆದರೆ ತನಿಖೆಯ ಅಖಾಡಕ್ಕೆ ಇಳಿದಿದ್ದು ಸಿಬಿಐ ಅಧಿಕಾರಿಗಳು ಇಡೀ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಟ್ಟರು. ಹಾಗಾದ್ರೆ ಈಗಿರುವಂತಹ ಕುತೂಹಲ ಅಂತ ಹೇಳಿದ್ರೆ ಶಾಸಕ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ದೋಷಿ ಅನ್ನೋದು ಪ್ರೂವ್ ಆಗುತ್ತಾ ಅಥವಾ ನಿರ್ದೋಷಿ ಆಗ್ತಾರಾ? ಉಳಿದ ಆರೋಪಿಗಳ ಹಣೆ ಬರಹ ಏನಾಗುತ್ತೆ? ಎಲ್ಲಾ ಪ್ರಶ್ನೆಗೂ ಒನ್ ಬೈ ಒನ್ ಉತ್ತರ ಕೊಡ್ತಾ ಹೋಗ್ತೀವಿ. ಅಟ್ ದ ಸೇಮ್ ಟೈಮ್ ತುಂಬಾ ಜನ ಮರ್ತು ಹೋಗಿರ್ತಾರೆ, ಯಾಕಂದ್ರೆ ಪಬ್ಲಿಕ್ ಮೆಮೊರಿ ಅನ್ನೋದು ಶಾರ್ಟ್ ಟೈಮ್ ಮೆಮೊರಿ. ಹೀಗಾಗಿ ಇಡೀ ಪ್ರಕರಣದ ಟೈಮ್ ಲೈನ್ ಅನ್ನ ನಿಮ್ಮ ಮುಂದೆ ರೀಕಾಲ್ ಮಾಡಿಕೊಡ್ತೀವಿ. ಕುತೂಹಲ ಇದೆ, ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬೆಳಗ್ಗೆ 11 ಗಂಟೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಹೈ ಪ್ರೊಫೈಲ್ ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಪ್ರಕರಣದಲ್ಲಿ 15ನೇ ಆರೋಪಿ ಆಗಿದ್ದಾರೆ, A15 ಆಗಿದ್ದಾರೆ ವಿನಯ್ ಕುಲಕರ್ಣಿ. ಒಂದು ಸಾಕ್ಷಿಗಳನ್ನ ಬೆದರಿಸುವಂತಹ ಪ್ರಯತ್ನ ಮಾಡಿದಂತಹ ವಿಚಾರ ಆರೋಪ ಇವ್ರ ಮೇಲಿತ್ತು. ಇನ್ಫ್ಯಾಕ್ಟ್ ಇವರು ವಕೀಲ ಆನಂದನ್ ಅವರಿಗೆ ಹಾಕಿದಂತಹ ದಬ್ಬಾಳಿಕೆಯ ಆಡಿಯೋ, ಅಂದ್ರೆ ಫೋನ್ ಕಾಲ್ನಲ್ಲಿ ದಬ್ಬಾಳಿಕೆ ಮಾಡಿದಂತಹ ರೀತಿ ವ್ಯಾಪಕ ಚರ್ಚೆ ಆಗಿತ್ತು, ಆಡಿಯೋ ವೈರಲ್ ಆಗಿತ್ತು. ಇವರ ಪರವಾಗಿ ಮೀಡಿಯೇಷನ್ ಮಾಡಿದಂತಹ ಕೆಲವು ಡಿವೈಎಸ್ಪಿ ರೇಂಜ್ನ ಅಧಿಕಾರಿಗಳ ವಿಡಿಯೋಗಳು ವೈರಲ್ ಆಗಿತ್ತು. ಅದನ್ನು ಇಡೀ ರಾಜ್ಯ ನೋಡಿತ್ತು. ಇಷ್ಟಾದರೂ ಕೂಡ ಈ ಪ್ರಕರಣವನ್ನ ಜಸ್ಟ್ ಒಂದು ಜಮೀನು ವ್ಯಾಜ್ಯದ ಪ್ರಕರಣ ಅನ್ನೋ ರೀತಿನಲ್ಲಿ ಮಾಡೋದಕ್ಕಿದ್ರು ರಾಜ್ಯ ಪೊಲೀಸರು, ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸರು. ಆದರೆ ದೊಡ್ಡ ಟ್ವಿಸ್ಟ್ ಅನ್ನ ಬಿಜೆಪಿ ಸರ್ಕಾರ ಕೊಡ್ತು. ಸಿಬಿಐಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡೋದ್ರ ಮೂಲಕ ಅಲ್ಲಿಂದ ಗೊತ್ತಾದಂತಹ ವಿಚಾರ ಇದು ಕೇವಲ ಜಮೀನು ವ್ಯಾಜ್ಯಕ್ಕೆ ನಡೆದಂತಹ ಕೊಲೆ ಅಲ್ಲ ಅನ್ನೋದು. ಬದಲಾಗಿ ರಾಜಕೀಯ ದ್ವೇಷ, ಪಿತೂರಿ ಈ ಪ್ರಕರಣದಲ್ಲಿ ಇತ್ತು ಅಂತ. ಇದು ನಾನು ಇಷ್ಟೊತ್ತು ಹೇಳ್ತಾ ಇದ್ದಿದ್ದು ನಿಮಗೆ ಇಡೀ ಪ್ರಕರಣದ ಜಸ್ಟ್, ಅಂದ್ರೆ ಎಲ್ಲೆಂದು ಶುರುವಾಯಿತು ಪ್ರಕರಣ, ಹೇಗೆ ಈ ಪ್ರಕರಣದಲ್ಲಿ ಹಳ್ಳ ಹಿಡಿಸೋ ಕೆಲಸವನ್ನು ಮಾಡಿದ್ರು, ಮತ್ತು ಯಾವ್ಯಾವ CCTV ಫುಟೇಜಸ್ ಬಗ್ಗೆ ತನಿಖೆ ಆಗಬೇಕಾಗಿತ್ತು, ಚಾರ್ಜ್ ಶೀಟ್ನಲ್ಲಿ ಇರಬೇಕಾಗಿತ್ತು, ಯಾರಿಗೆ ಎಷ್ಟು ದುಡ್ಡನ್ನು ಸೆಟಲ್ ಮಾಡುವಂತಹ ಪ್ರಯತ್ನ ಆಗಿತ್ತು, ಇದೆಲ್ಲ ಕಂಪ್ಲೀಟಾಗಿ ಆಚೆ ಬಂದಿದ್ದು CBI ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ಈ ಪ್ರಕರಣದಲ್ಲಿ ಬೇಲನ್ನು ಗ್ರಾಂಟ್ ಮಾಡಿತ್ತು. ಇವತ್ತು ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಸೊ ಭವಿಷ್ಯ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಸತ್ಯ ಸಮಾಧಿ ಆಗುತ್ತಾ ಅಥವಾ ಸತ್ಯ ಯಾವತ್ತೂ ಕೂಡ ಸತ್ಯಮೇವ ಜಯತೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತಾ ನೋಡ್ಬೇಕಾಗುತ್ತೆ. ಪ್ರೇಮ್, 10 ವರ್ಷಗಳ ಹಿಂದಿನ ಪ್ರಕರಣ ಇದು. ಇವತ್ತು ತೀರ್ಪು ಪ್ರಕಟವಾಗ್ತಾ ಇದೆ. 2016 ಜೂನ್ 15ರಂದು ಯೋಗೀಶ್ ಗೌಡ ಹತ್ಯೆ ಆಗಿರುತ್ತೆ. ಕೊಲೆ ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಸಿಬಿಐ ಎಂಟ್ರಿ ಕೊಟ್ಟಾಗ ಅತಿ ದೊಡ್ಡ ಟ್ವಿಸ್ಟ್ ಸಿಗುತ್ತೆ. 113 ಸಾಕ್ಷಿಗಳನ್ನ ದಾಖಲಿಸಿಕೊಂಡಿರುವಂತಹದ್ದು ಹೇಳಿಕೆಯ ರೂಪದಲ್ಲಿ ಸಿಬಿಐ ಟೀಮ್. ಪ್ರಕರಣದಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೈವಾಡ ಕೂಡ ಸಿಬಿಐ ಇನ್ವೆಸ್ಟಿಗೇಷನ್ನಲ್ಲಿ ಬಹಿರಂಗವಾಗಿದೆ. ರಾಜಕೀಯ ದ್ವೇಷದಿಂದಲೇ ಯೋಗೀಶ್ ಗೌಡ ಕೊಲೆಯಾಯಿತು ಅನ್ನೋದನ್ನ ಸಿಬಿಐ ಹೇಳ್ತಾ ಇದೆ. ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಪೊಲೀಸರು ಮುಂದಾಗಿದ್ರು ಅನ್ನೋದನ್ನು ಕೂಡ ಸಿಬಿಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಹಾಗಾದ್ರೆ ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳೇನು? ವಿನಯ್ ಕುಲಕರ್ಣಿ ಅವರ ಪಾತ್ರ ಏನು? ಜೊತೆಗೆ ಯೋಗೀಶ್ ಗೌಡ ಹತ್ಯೆಗೆ ಸಂಚು ಹೇಗಾಗಿತ್ತು, ಹತ್ಯೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಜೆಪಿಯ ಮುಖಂಡರಾಗಿದ್ರು, ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿದ್ರು ಯೋಗೀಶ್ ಗೌಡ ಅವರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು. ಸೊ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನ ಕೂಡ ನಾವು ಹೇಳ್ಬಿಡ್ತೀವಿ. ರಾಜಕೀಯ ದ್ವೇಷ ಹುಟ್ಟಿದ್ದು ಹೇಗೆ ಅಂತ ಸ್ವಲ್ಪ ರೀಕಾಲ್ ಮಾಡ್ಕೊಳ್ತಾ ಹೋಗೋಣ ಈ ಪ್ರಕರಣದ ಹಿಸ್ಟ್ರಿಯನ್ನ. ವಿನಯ್ ಕುಲಕರ್ಣಿ ಮತ್ತು ಯೋಗೀಶ್ ಗೌಡ ಆರಂಭದಲ್ಲಿ ಸ್ನೇಹಿತರಾಗಿರ್ತಾರೆ. ವಿನಯ್ ಬೆಂಬಲಿತ ಸದಸ್ಯರಿಂದ ಯೋಗೀಶ್ ಗೌಡಗೆ ಬೆಂಬಲ ಕೂಡ ಸಿಕ್ಕಿರುತ್ತೆ. ಅದಾದ ಬಳಿಕ ಧಾರವಾಡದ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಯೋಗೀಶ್ ಗೌಡ ಹೋಗ್ತಾರೆ. ಅವ್ರ ರಾಜಕೀಯ ಜೀವನ ಚೆನ್ನಾಗಿ ನಡೀತಾ ಇರುತ್ತೆ. ಅವಧಿಯಂತೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನ ಯೋಗೀಶ್ ಗೌಡ ಬಿಟ್ಕೊಡಲ್ಲ. ಅಲ್ಲಿಂದ ರಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ. ವಿನಯ್ ಕುಲಕರ್ಣಿ ಮತ್ತು ಯೋಗೀಶ್ ಗೌಡ ಮಧ್ಯೆ ಈ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು ಕೂಡ ರಾಜಕೀಯ ದ್ವೇಷವಾಗಿ ಬೆಳೆಯುವಲ್ಲಿ ತುಂಬ ಟೈಮ್ ಬೇಕಾಗಲ್ಲ. ಅದೇ ಈ ಪ್ರಕರಣದಲ್ಲಿ ಕೂಡ ಒಂದು ಕ್ಲಾಸಿಕ್ ಪ್ರಕರಣವಾಗಿ ಕಾಣಿಸುತ್ತೆ. ಹಾಗೆತನ ಆಗ್ತಾ ಇರುತ್ತೆ, ಕತ್ತಿ ಮಸೀತಾ ಇರ್ತಾರೆ.
ಸಣ್ಣ ದ್ವೇಷ ದೊಡ್ಡ ಮಟ್ಟದಲ್ಲಿ ಹಗೆತನವಾಗಿ ಬೆಳೆದಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ದ್ವೇಷ ಜಾಸ್ತಿ ಆಗುತ್ತೆ. 2016ರಲ್ಲಿ ನಡೆದಂತಹ ಜಿಲ್ಲಾ ಪಂಚಾಯಿತಿಯ ಚುನಾವಣೆ. ಈ ಚುನಾವಣೆಯ ಸಂದರ್ಭದಲ್ಲಿ ಹೆಬ್ಬಳ್ಳಿ ಕ್ಷೇತ್ರದಿಂದ ಯೋಗೀಶ್ ಗೌಡ ಸ್ಪರ್ಧೆ ಮಾಡಿರ್ತಾರೆ. ಈ ಅಮ್ಮಿನಬಾವಿ ಗ್ರಾಮದಲ್ಲಿ ಪ್ರಚಾರದಲ್ಲಿ PSI ಮೇಲೆ ಯೋಗೀಶ್ ಗೌಡ ಹಲ್ಲೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಯೋಗೀಶ್ ಗೌಡ ಅವರ ಮೇಲೆ ಕೇಸ್ ಆಗುತ್ತೆ. ತತ್ಕ್ಷಣಕ್ಕೆ ಅವತ್ತು ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಜೈಲಿನಲ್ಲಿದ್ದುಕೊಂಡೇ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಯೋಗೀಶ್ ಗೌಡ ಗೆದ್ದಿರ್ತಾರೆ. ಈ ಮೂಲಕ ವಿನಯ್ ಕುಲಕರ್ಣಿ ವಿರುದ್ಧ ಮತ್ತೊಂದು ಅಪ್ಪರ್ ಹ್ಯಾಂಡನ್ನು ಸಾಧಿಸಿರ್ತಾರೆ ಇದೇ ಯೋಗೀಶ್ ಗೌಡ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇವರಿಬ್ಬರ ನಡುವಿನ ದ್ವೇಷ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅಧಿಕಾರಿಗಳ ಸಭೆಯಲ್ಲಿ ವಾಗ್ವಾದ ಕೂಡ ಏರ್ಪಟ್ಟಿರುತ್ತೆ. KDP ಸಭೆಯನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿರ್ತಾರೆ. ಯೂಶಲಿ ಸಚಿವರ ಉಪಸ್ಥಿತಿಯಲ್ಲಿ ನೇತೃತ್ವದಲ್ಲೇ ಆ ಸಭೆ ಆಗುತ್ತೆ. ಬಟ್ ಅಲ್ಲೇನಾಗುತ್ತೆ ಅಂದರೆ ಏಪ್ರಿಲ್ನಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಇದ್ರೂ ಕೂಡ ಇಬ್ಬರ ಮಧ್ಯೆ ವಾಕ್ಸಮರ ಆಗುತ್ತೆ. ಇದು ಟೈಮ್ ಲೈನ್ನ ಭಾಗ ಆಗುತ್ತೆ. ಅದಾದ ನಂತರ ಕೊಲೆಗೂ ಮುನ್ನ ಒಂದು ಅನಾಮಧೇಯ ಪತ್ರ ಬರುತ್ತೆ. ಅದ್ರ ಬಗ್ಗೆ ಪ್ರೇಮ್ ಹೇಳ್ತಾರೆ. ಕೊಲೆಗೂ ಮುನ್ನ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರವನ್ನು ಬರೆದಿರ್ತಾರೆ ಇದೇ ಯೋಗೀಶ್ ಗೌಡ ಅವರಿಗೆ. ಹತ್ಯೆಗೂ ಮುನ್ನ ಯೋಗೀಶ್ ಗೌಡ ಮನೆಗೆ ಈ ಪತ್ರ ಹೋಗಿರುತ್ತೆ. ಹೆಸರು ವಿಳಾಸ ಏನೂ ಕೂಡ ಇರೋದಿಲ್ಲ. ಅನಾಮಧೇಯ ಪತ್ರ ಇದು. ಯೋಗೀಶ್ ಗೌಡ ಅವರನ್ನ ವಿನಯ್ ಕುಲಕರ್ಣಿ ಕೊಲೆ ಮಾಡ್ತಾರೆ, ಅದು ಕೂಡ ರಾಜಕೀಯ ಕಾರಣಕ್ಕೆ ಅಂತ ಪತ್ರದಲ್ಲಿ ಉಲ್ಲೇಖವಾಗಿರುತ್ತೆ. ಪತ್ರದ ಬಗ್ಗೆ ಯೋಗೀಶ್ ಗೌಡ ನೆಗ್ಲೆಕ್ಟ್ ಮಾಡಿದ್ರು, ತಲೆ ಕೆಡಿಸ್ಕೊಂಡಿರಲಿಲ್ಲ ಅನ್ನೋದು ಕೂಡ CBI ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ. ಇನ್ನು ಇದೇ ಚಾರ್ಜ್ ಶೀಟ್ನಲ್ಲಿ ಯೋಗೀಶ್ ಗೌಡ ಕೊಲೆ ಹಿಂದಿನ ದಿನ ದಾಂಡೇಲಿ ಹಾರ್ನ್ಬಿಲ್ ರೆಸಾರ್ಟ್ನಲ್ಲಿ ಸುಪಾರಿ ಕಿಲ್ಲರ್ಸ್ ವಾಸ ಮಾಡ್ತಾ ಇದ್ರು ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ವಿತ್ ಟೈಮ್, ಯಾವಾಗ ಎಂಟ್ರಿ ಆದ್ರು, ಯಾವಾಗ ಎಕ್ಸಿಟ್ ಆದ್ರು, ಯಾರು ಅವ್ರಿಗೆ ಊಟ ಬಡಿಸಿದ್ರು, ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೆ ಅದರಲ್ಲಿ. ಹಾಗೆ ವಿನಯ್ ಕುಲಕರ್ಣಿ ಆಪ್ತನ ಮಾಲೀಕತ್ವದ ದಾಂಡೇಲಿ ರೆಸಾರ್ಟ್ ಅನ್ನೋದು ಆಚೆ ಬರೋದಕ್ಕೆ ಭಾಳ ಸಮಯ ಬೇಕಾಗಲಿಲ್ಲ. ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರಲ್ಲೇ ರೂಮ್ ಕೂಡ ಈ ಸುಪಾರಿ ಕಿಲ್ಲರ್ಸ್ಗೆ ಬುಕ್ ಆಗಿರುತ್ತೆ. 2016ರಿಂದ ಜೂನ್ 8ರಿಂದ 20ನೇ ತಾರೀಕು ತನಕ ಆರೋಪಿಗಳ ಜೊತೆಯಲ್ಲಿ ಈ ಕೊಲೆಯ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳ್ತೀವಲ್ಲ ಅದು ನಡೆಯುತ್ತೆ ಇಲ್ಲಿ. 2016 ಜೂನ್ 15 ತಾರೀಕು ಯೋಗೀಶ್ ಗೌಡ ಉದಯ್ ಜಿಮ್ನಲ್ಲಿ ಇರಬೇಕಾದ್ರೇನೆ ಅದೇ ಜಿಮ್ನ ಒಳಗೆ ನುಗ್ದಂತಹ ಕಿಲ್ಲರ್ಸ್ ಯೋಗೀಶ್ ಗೌಡನನ್ನ ಮುಗಿಸಿ ಬಿಡ್ತಾರೆ. ಈ ದಿನಾಂಕದ ಮೊದಲು ಮತ್ತು ನಂತರ ದೆಹಲಿಯಲ್ಲೇ ಇದೆ ಅಂತ ವಿನಯ್ ಕುಲಕರ್ಣಿ ತನಿಖೆ ಸಂದರ್ಭದಲ್ಲಿ ವಿಚಾರಣೆ ಕರೆದಾಗ ಹೇಳಿಕೆಯನ್ನು ದಾಖಲಿಸಿರ್ತಾರೆ. ಆದರೆ ಜೂನ್ 12ರಂದು ದೆಹಲಿಗೆ ತೆರಳಿ 13ನೇ ತಾರೀಕೆ ವಿನಯ್ ಕುಲಕರ್ಣಿ ವಾಪಸ್ ಬಂದಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಹತ್ಯೆ ನಡೆದ ಮರುದಿನ ಜೂನ್ 16ನೇ ತಾರೀಕು ದೆಹಲಿಗೆ ತೆರಳಿ 18ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಜೂನ್ 16ನೇ ತಾರೀಕು ಮಧ್ಯರಾತ್ರಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಮುತ್ತಗಿ ಗ್ಯಾಂಗ್ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಯಾರು ಈ ಮುತ್ತಗಿ ಗ್ಯಾಂಗ್ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೊಡ್ತೀವಿ. ನಿಮಗೆ ದರ್ಶನ್ ಪ್ರಕರಣ ನೆನಪಿರಬಹುದು. ದರ್ಶನ್ ಪ್ರಕರಣದಲ್ಲಿ ಹೇಗಾಗಿತ್ತೋ ವಿನಯ್ ಕುಲಕರ್ಣಿ ಪ್ರಕರಣದಲ್ಲೂ ಕೂಡ ಅಥವಾ ಯೋಗೀಶ್ ಗೌಡ ಹತ್ಯೆಯ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ಮುಖ್ಯವಾಗಿ ಯೋಗೀಶ್ ಗೌಡ ಹತ್ಯೆಯಲ್ಲಿ ಬಸವರಾಜ್ ಮುತ್ತಗಿ ಆ್ಯಂಡ್ ಗ್ಯಾಂಗ್ ಬಂದು ನಾವೇ ಕೊಲೆ ಮಾಡಿದ್ದು ಅಂಥೇಳಿ ಶರಣಾಗ್ತಾರೆ. ಪೊಲೀಸರು ಅದನ್ನು ಒಪ್ಕೊಂಡು ಚಾರ್ಜ್ ಶೀಟ್ ಕೂಡ ಹಾಕೋದಕ್ಕೆ ರೆಡಿ ಆಗ್ತಾರೆ. ಬಟ್ ಅಲ್ಲಿ ಆಗಿದ್ದೇ ಬೇರೆ, CBI ಎಂಟ್ರಿ ಆದ ನಂತರ ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಇಡೀ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವಿನಯ್ ಕುಲಕರ್ಣಿ ಅವರ ಪಾತ್ರವನ್ನ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಅನ್ಸುತ್ತೆ. ಆಮೇಲೆ ಡಿಫೆನ್ಸ್ ಲಾಯರ್ ಇದಕ್ಕೆ ಹೇಗೆ ಕೌಂಟರ್ ಮಾಡಿದ್ದಾರೆ ಅನ್ಸುತ್ತೆ. ಯಾವ್ಯಾವ ಸೆಕ್ಷನ್ನ ಅಡಿಯಲ್ಲಿ ಈ ಪ್ರಕರಣದ ಟ್ರಯಲ್ ನಡೆದಿತ್ತು ಅಂತ. ಮಮತಾ, ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇವತ್ತು ಬಿಗ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಳೆದ 10 ವರ್ಷಗಳ ನಂತರದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗಲಿದೆ. 11 ಗಂಟೆ ವೇಳೆಗೆ ಈ ತೀರ್ಪು ಕೂಡ ಹೊರಬೀಳಲಿದೆ. ಇದು ಪ್ರಮುಖವಾಗಿ ಯೋಗೇಶ್ ಗೌಡ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮೇಲೆ ಇರುವಂಥ ಗಂಭೀರ ಆರೋಪ ಅಂದರೆ ಕೊಲೆ ಪ್ರಕರಣದಲ್ಲಿ ಇವರು ಒಳಸಂಚು ರೂಪಿಸಿದ್ರು ಅನ್ನೋದು ಆರೋಪ ಇತ್ತು. ಪ್ರಾರಂಭದಲ್ಲಿ ಲೋಕಲ್ ಪೊಲೀಸರು ಕೆಲವೊಂದು ಆರೋಪಿಗಳನ್ನು ಬಂಧನ ಮಾಡಿದರೂ ಕೂಡ ಇನ್ನು ರಾಜ್ಯ ಸರ್ಕಾರ CBIಗೆ ಯಾವಾಗ ಕೇಸನ್ನು ಹಸ್ತಾಂತರ ಮಾಡುತ್ತೆ ಆಗ CBI ಅವರು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಆ ವಿನಯ್ ಕುಲಕರ್ಣಿ ಪಾತ್ರದ ಬಗ್ಗೆ ಒಂದೊಂದೇ ಮಾಹಿತಿಗಳು ಕೂಡ ಹೊರಗಡೆ ಬರ್ತವೆ. ಆರೋಪಿಗಳೇನಿದ್ರು ಆರೋಪಿಗಳಿಗೆ ವಿನಯ್ ಕುಲಕರ್ಣಿ ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಹಲವು ಬಾರಿ ಇವರು ಬೇರೆ ಬೇರೆ ಜಾಗಗಳಲ್ಲಿ ಕೂತು ಮಾತಾಡಿರುವಂಥದ್ದು ಮತ್ತು ಆ ಕೊಲೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ವಿನಯ್ ಕುಲಕರ್ಣಿ ನೇತೃತ್ವದಲ್ಲೇ ಮಾಡಿದರು ಅನ್ನೋದು ಸಂಬಂಧಪಟ್ಟಾಗೆ CBI ಅಧಿಕಾರಿಗಳು ಕೂಡ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು. ಆ ಮಹತ್ವದ ಸಾಕ್ಷ್ಯಗಳ ಆಧಾರದ ಮೇಲೇ ಅವರನ್ನು 2019ರಲ್ಲಿ ಬಂಧನ ಕೂಡ ಮಾಡಲಾಯಿತು. ಬಂಧನ ಮಾಡಿದ ನಂತರದಲ್ಲಿ 2020ರಲ್ಲಿ ಮತ್ತೆ ಅವ್ರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಜಾಮೀನು ಸಿಕ್ಕಿದ ನಂತರದಲ್ಲಿ ಅವರು ಕೂಡ ಷರತ್ತನ್ನು ಉಲ್ಲಂಘನೆ ಮಾಡಿ ಕೆಲವೊಂದು ಸಾಕ್ಷ್ಯಗಳೇನಿದ್ದಾವೆ ಅವಕ್ಕೆ ಬೆದರಿಕೆ ಹಾಕುವಂಥದ್ದು ಮತ್ತು ರಾಜಿ ಸಂಧಾನ ಮಾಡುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ರು ಅನ್ನೋದು ಮತ್ತೆ ಆ ಮಾಹಿತಿಗಳು ಹೊರಗಡೆ ಬರ್ತವೆ. ಆ ನಿಟ್ಟಿನಲ್ಲಿ CBI ಅಧಿಕಾರಿಗಳು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ನಂತರದಲ್ಲಿ ಅವರ ಜಾಮೀನನ್ನು ರದ್ದು ಕೂಡ ಮಾಡಲಾಗಿತ್ತು. ರದ್ದು ಮಾಡಿದ ನಂತರದಲ್ಲಿ ಮತ್ತೆ ಅವರು ಜೈಲಿಗೆ ಕೂಡ ಹೋಗಿದ್ರು. ಆದರೆ ಇತ್ತೀಚೆಗೆ ಫೆಬ್ರವರಿ
27ಕ್ಕೆ ಮತ್ತೆ ಅವರಿಗೆ ಜಾಮೀನು ಸಿಕ್ಕಿತ್ತು. ಆ ಜಾಮೀನು ಸಿಕ್ಕ ನಂತರದಲ್ಲಿ ಅವರು ಹೊರಗಡೆ ಕೂಡ ಇದ್ದಾರೆ. ಈಗ ವಾದ ಪ್ರತಿವಾದದಲ್ಲಿ ವಿನಯ್ ಕುಲಕರ್ಣಿ ಪಾತ್ರದ ಬಗ್ಗೆ ಎಲ್ಲ ಪ್ರತಿಯೊಂದು ಮಾಹಿತಿಗಳು ಕೂಡ ಈಗ ಕೋರ್ಟ್ ಮುಂಭಾಗಕ್ಕೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಇದೇ ಈ ಫೆಬ್ರವರಿ 22ನೇ ತಾರೀಕು ಲಿಖಿತ ರೂಪದಲ್ಲಿ ವಾದ ಪ್ರತಿವಾದ ಕೇಳಿದಂಥ ನ್ಯಾಯಾಧೀಶರು ಇವತ್ತಿಗೆ ತೀರ್ಪು ಪ್ರಕಟ ಮಾಡುವುದಾಗಿ ಹೇಳಿರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್.